ಹಾಯ್ ಎವ್ರಿವನ್. ಮೊನ್ನೆ ಕಮೆಂಟ್ ಸೆಕ್ಷನ್ ನೋಡ್ತಿರುವಾಗ ಒಬ್ಬ ತಾಯಿ ಕೇಳಿದ್ದಾರೆ, ಮಗುವಿನ ಮೂವ್ಮೆಂಟ್ ಪ್ರೆಗ್ನೆನ್ಸಿನಲ್ಲಿ ಎಷ್ಟಿದ್ರೆ ನಾರ್ಮಲ್ ಅಂತ ಪ್ರಶ್ನಿಸಿದಿರಾ. ಇವತ್ತಿನ ವಿಡಿಯೋದಲ್ಲಿ ಫೀಟಲ್ ಮೂವ್ಮೆಂಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರೆಗ್ನೆನ್ಸಿನಲ್ಲಿ 5 ತಿಂಗಳ ನಂತರ ಫಸ್ಟ್ ಟೈಮ್ ನೀವು ಫೀಟಲ್ ಮೂವ್ಮೆಂಟ್ಸ್ ನ ಅಪ್ರಿಶಿಯೇಟ್ ಮಾಡ್ತೀರಾ ಹೊಟ್ಟೆಯೊಳಗೆ. ಮಗುವಿನ ಮೂವ್ಮೆಂಟ್ ಪ್ರೆಗ್ನೆನ್ಸಿನಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಏನಕ್ಕಂತ ಹೇಳಿದ್ರೆ, ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇಂದ ಮಗುವಿನ ಮೂವ್ಮೆಂಟ್ ಹೊಟ್ಟೆಯೊಳಗೆ ಕಡಿಮೆ ಆಗೋ ಸಾಧ್ಯತೆ ಸಹ ಇರುತ್ತೆ. ತಾಯಿಯ ತೂಕ ಹೆಚ್ಚಿಗೆ ಇದ್ದಲ್ಲಿ, ಮಗು ಹೊಟ್ಟೆಯೊಳಗೆ ಮಲಗಿರುವಾಗ, ಮೆದುಳಿನ ಸಮಸ್ಯೆ ಇದ್ದಲ್ಲಿ ಹೊಟ್ಟೆಯೊಳಗಡೆ ಮಗುವಿನ ಮೂವ್ಮೆಂಟ್ ಕಡಿಮೆ ಆಗುತ್ತೆ. ಇದು ತುಂಬಾನೇ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ಇವಾಗ ನೀವು ಪ್ರಶ್ನಿಸ್ತೀರಾ, ಒಂದು ದಿನಕ್ಕೆ ಎಷ್ಟು ಮೂವ್ಮೆಂಟ್ ಇದ್ರೆ ನಾರ್ಮಲ್ ಮೇಡಮ್ ಅಂತ. ಸೊ ಇದಕ್ಕೆ ನಾವು ಕೌಂಟ್ 10 ಫಾರ್ಮುಲಾ ಅಂತ ನಾವು ಹೇಳ್ತೀವಿ. ಅಂದ್ರೆ ನೀವು ಬೆಳಗಿನ ಜಾವ 9 ಗಂಟೆಯಿಂದ ಹಿಡಿದ್ಬಿಟ್ಟು ಮಗುವಿನ ಮೂವ್ಮೆಂಟ್ ನ ಅಪ್ರಿಶಿಯೇಟ್ ಮಾಡ್ತಾ ಬರ್ಬೇಕು. ಎಲ್ಲಿಯವರೆಗೆ ನಿಮಗೆ 10 ಕೌಂಟ್ಸ್ ಫೀಟಲ್ ಮೂವ್ಮೆಂಟ್ ಆಗುತ್ತೋ ಅದನ್ನ ನೀವು ರೆಕಾರ್ಡ್ ಮಾಡ್ಬೇಕಾಗುತ್ತೆ. ಸಿಗ್ನಿಫಿಕೆನ್ಸ್ ಏನಂತ ಹೇಳಿದ್ರೆ, 12 ಗಂಟೆಗಳೊಳಗೆ ಮಿನಿಮಮ್ ಆಗಿ 10 ಮೂವ್ಮೆಂಟ್ ಇರಬೇಕಾಗುತ್ತೆ ಮಗುವಿಂದು. ಈ ರೀತಿ ನೀವು 2 ದಿನ ಕಂಟಿನ್ಯೂಸ್ ಆಗಿ ಮಾಡ್ಬೇಕಾಗುತ್ತೆ. 2 ದಿನ ನಿಮಗೆ 10ಕ್ಕಿಂತ ಕಡಿಮೆ ಕೌಂಟ್ ಬರ್ತಾ ಇದೆ ಮಗುವಿನ ಮೂವ್ಮೆಂಟ್ ಅಂತ ಹೇಳಿದ್ರೆ ಅದು ಅಬ್ನಾರ್ಮಲ್. ಮೊದಲನೇ ದಿನದಲ್ಲಿ ಮೂವ್ಮೆಂಟ್ ಅಪ್ರಿಶಿಯೇಟ್ ಮಾಡಕ್ ಆಗ್ತಾ ಇಲ್ಲ ಮಗುವಿಂದು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ನೀವು ಹಾಸ್ಪಿಟಲ್ ನ ಅಪ್ರೋಚ್ ಆಗ್ಬೇಕಾಗುತ್ತೆ. ಸೊ ಗೊತ್ತಾಯ್ತಲ್ಲ, ಎಲ್ಲಾ ಪ್ರೆಗ್ನೆಂಟ್ ಲೇಡೀಸ್, ಮೇನ್ಲಿ ಮೋರ್ ದನ್ 5 ಮಂತ್ಸ್ ಇರೋರು ಈ ಕೌಂಟ್ 10 ಫಾರ್ಮುಲಾನ ಅಡಾಪ್ಟ್ ಮಾಡಿ, ಹಾಗೆ ಯಾವ ಕ್ಷಣದಲ್ಲಿ ನಿಮಗೆ ಫೀಟಲ್ ಮೂವ್ಮೆಂಟ್ ಕಡಿಮೆ ಅನಿಸ್ತಾ ಇದೆಯೋ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಅಪ್ರೋಚ್ ಆಗಿ. ಥ್ಯಾಂಕ್ ಯು.